ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ಜರುಗಿದ ಅಸಂಖ್ಯಾತ ಹೆಣ್ಣು ಮಕ್ಕಳ ಕಣ್ಮರೆ ಹಾಗೂ ಕೊಲೆ ಘಟನೆಗಳ ಬಗ್ಗೆ ಸೂಕ್ತ ತನಿಖೆ ಆಗಲಿ ಮತ್ತು ತಪ್ಪಿಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಚಿಡುಗುಪ್ಪ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸೌಜನ್ಯ ಸೇರಿದಂತೆ ಧರ್ಮಸ್ಥಳ ಪರಿಸರದಲ್ಲಿ ಕಣ್ಮರೆಯಾದ ಮತ್ತು ಕೊಲೆಯಾದ ನೂರಾರು ಮಹಿಳೆಯರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು. ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಿಂದ ಕಾಲ್ನಡಿಗೆಯಲ್ಲಿ ಹೊರಟ ಜಾಥಾವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೌದ್ಧ ನಗರದ ಮರುಗಮ್ಮ ಭವನದಲ್ಲಿ ಸಮಾವೇಶಗೊಂಡಿತ್ತು. ಧರ್ಮಸ್ಥಳದಲ್ಲಿ ಸೌಜನ್ಯ, ವೇದಲತಾ, ಪದ್ಮವಲ್ಲಿ ಸೇರಿದಂತೆ ಅನೇಕ ಹೆಣ್ಣು ಮಕ್ಕಳ ಕೊಲೆಗಳ ರಹಸ್ಯ ಹೊರಬರಬೇಕು, ಅತ್ಯಾಚಾರಗಳಿಗೆ ಕೊನೆಯಾಗಬೇಕು ಮತ್ತು ಧರ್ಮಸ್ಥಳದಲ್ಲಿ ದೇವರ ಹೆಸರಲ್ಲಿ ಜರುಗುತ್ತಿರುವ ದೌರ್ಜನ್ಯ ಕೊನೆಗಾಣಬೇಕು, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅತ್ಯಾಚಾರಗಳು ನಿಲ್ಲಬೇಕು ಅಂತ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಂಧಿಸಬೇಕು. ಧರ್ಮಸ್ಥಳದ ಕಾರಸ್ಥಾನ ಹೊರಗೆ ತೆಗೆಯಲೇಬೇಕು. ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಿಲ್ಲಲೇಬೇಕು. ದೇವರ ಹೆಸರಿನಲ್ಲಿ ಅತ್ಯಾಚಾರ ಮಾಡುತ್ತಿರುವವರ ಬಂಧನ ಆಗಲೇಬೇಕು. ಮಹಿಳಾ ಮತ್ತು ಮಕ್ಕಳಿಗೆ ರಕ್ಷಣೆ ಬೇಕೇ ಬೇಕು. ಏನೇ ಬರಲಿ ಮಹಿಳೆಯರ ಘನತೆ ಬೇಕೇ ಬೇಕು. ಪ್ರಜಾಪ್ರಭುತ್ವ, ಸಮಾನತೆ, ಮಹಿಳಾ ವಿಮೋಚನೆ, ಘನತೆಯ ಜೀವ ಕೊಡುವ ಜೀವ. ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು. ಗೆಳತಿಯರೇ, ಈಗಾಗಲೇ ನಾವು ರ್ಯಾಲಿ ಮೂಲಕ ಸಭಾಂಗಣಕ್ಕೆ ಬಂದಿದ್ದೇವೆ. ಇವಾಗ ನಮ್ಮ ಧ್ವಜಾರೋಹಣ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ಈಗ ಧ್ವಜಾರೋಹಣ ಮಾಡುವವರು ನಮ್ಮ ಹಿರಿಯ ಮುಖಂಡರಾದಂಥ ಮೆಹಬೂಬ್ ಬೇಗಂ ಮತ್ತು ಬಕ್ಕಮ್ಮ ಅವರು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವರ ಮುಖಾಂತರ ಧ್ವಜಾರೋಹಣ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ತಾವೆಲ್ಲ ಅದಕ್ಕಾಗಿ ಸಿದ್ಧರಾಗಬೇಕು.